ಆತ್ಮೀಯ 9ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿನಲ್ಲಿ ನಿಮ್ಮ 9ನೇ ತರಗತಿ ಕನ್ನಡ ಪಠ್ಯ ಪುಸ್ತಕದಲ್ಲಿರ್ತಕ್ಕಂತಹ ಹರಲೀಲೆ ಎನ್ನುವ ಪಾಠವನ್ನ ಮಾಡ್ತಾ ಇದ್ದೇನೆ. ನಿಜಕ್ಕೂ ಸುಂದರವಾದಂತಹ ಒಂದು ಅದ್ಭುತವಾದಂತಹ ಕತೆ ಇದು ಅಂತಾನೆ ಹೇಳ್ಬೋದು. ಹಾಗೇನೆ ಈ ದಿನದ ತರಗತಿಯನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಜೇಡರ ದಾಸಿಮಯ್ಯ ಅವರು ರಚನೆ ಮಾಡಿರ್ತಕ್ಕಂತಹ ಒಂದು ವಚನವನ್ನ ನಾನು ನಿಮ್ಗೆ ಹೇಳ್ತೀನಿ. ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಒರೆದು ನೋಡುವ ಮಿಸುನಿಯ ಚಿನ್ನದಂತೆ, ಅರೆದು ನೋಡುವ ಚಂದನದಂತೆ, ಅರಿದು ನೋಡುವ ಕಬ್ಬಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇರ್ದಡೆ ಕರಬಿಡಿದೆತ್ತಿಕೊಂಬ ನಮ್ಮ ರಾಮನಾಥ. ಈ ಒಂದು ವಚನದ ಅರ್ಥ ಏನು ಅಂತ ಹೇಳಿದ್ರೆ, ಶಿವ ತನ್ನ ಭಕ್ತರಿಗೆ ನಾನಾ ಬಗೆಯ ಕಷ್ಟಗಳನ್ನ ಕೊಟ್ಟು ಪರೀಕ್ಷೆ ಮಾಡ್ತಾನಂತೆ. ಅದಕ್ಕೆ ಒಂದಷ್ಟು ಉದಾಹರಣೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಶಿವ ತನ್ನ ಭಕ್ತರಿಗೆ ಅತ್ಯಂತ ಕಷ್ಟಗಳನ್ನ ಕೊಡ್ತಾನೆ. ಹಾಗೆ ಚಿನ್ನವನ್ನ ಬೆಂಕಿಯಲ್ಲಿ ಸುಟ್ಟು ಹೇಗೆ ಪರೀಕ್ಷೆ ಮಾಡ್ತಾರಲ್ಲ, ಆ ರೀತಿ ಹಲವಾರು ಬಗೆಯ ಕಷ್ಟಗಳಿಗೆ ಓಡ್ತಾನೆ. ಹಾಗೆ ಚಂದನವನ್ನ ತೇಯುವಂತೆ, ಕಬ್ಬನ್ನ ಅರಿಯುವಂತೆ ನಾನಾ ಬಗೆಯ ಕಷ್ಟ ಕೋಟಲೆಗಳನ್ನ ಕೊಟ್ಟು ಶಿವ ತನ್ನ ಭಕ್ತರನ್ನ ಪರೀಕ್ಷೆ ಮಾಡ್ತಾನೆ. ಈ ಎಲ್ಲ ಪರೀಕ್ಷೆಗಳ ನಂತರ ಆತನನ್ನ ಕೈ ಬಿಡೋದಿಲ್ಲ, ಆತನ ಕೈಯನ್ನ ಹಿಡಿದು ಎತ್ತಿ ಸಾಕಿ ಸಲಹುತ್ತಾನೆ ಅನ್ನೋದೇ ಈ ಒಂದು ವಚನದ ತಾತ್ಪರ್ಯ. ಏನಕ್ಕೆ ನಾನು ಈ ವಚನವನ್ನ ಹೇಳ್ದೆ ಅಂತ ಹೇಳಿದ್ರೆ, ಇವತ್ತು ನಾನ್ ಮಾಡ್ತಾ ಇರ್ತಕ್ಕಂತಹ ಈ ಹರಲೀಲೆ ಪಾಠ ಆಲ್ಮೋಸ್ಟ್ ಈ ಒಂದು ವಚನಕ್ಕೆ ಹೊಂದಿಕೆ ಆಗ್ತಕ್ಕಂತಹ ಪಾಠ. ಅಂದ್ರೆ ಇಲ್ಲಿ ಹರಲೀಲೆ ಅಂತ ಹೇಳಿದ್ರೆ ಶಿವ ತನ್ನ ಪವಾಡಗಳನ್ನ ತೋರಿಸ್ತಕ್ಕಂತಹ ಒಂದು ಕತೆ ಇದಾಗಿದೆ. ಹರ ಅಂದ್ರೆ ಶಿವ, ಲೀಲೆ ಅಂತ ಹೇಳಿದ್ರೆ ಪವಾಡಗಳು ಅಥವಾ ಶಿವನ ಅವಾಂತರಗಳು ಅಂತ ಹೇಳಿ ನಾವು ಹೇಳ್ಬೋದು. ಹಾಗಿದ್ರೆ ಶಿವ ಇಲ್ಲಿ ಯಾರಿಗೆ ತೊಂದರೆಯನ್ನ ಕೊಟ್ಟ? ಶಿವ ಯಾರಿಗೆ ಇಲ್ಲಿ ಅನೇಕ ಕಷ್ಟಗಳನ್ನ ಕೊಟ್ಟು ಪರೀಕ್ಷೆಯನ್ನ ಮಾಡ್ದ ಅಂತ ಹೇಳಿ ನಾವು ಇವತ್ತಿನ ಗದ್ಯ ಭಾಗದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ದಿನದ ತರಗತಿಯಲ್ಲಿ ನಾನು ನಿಮಗೆ ಬೋಧನೆ ಮಾಡ್ತಕ್ಕಂತಹ ಬೋಧನಾಂಶಗಳು ಯಾವುದು ಅಂತ ಹೇಳಿ ನೋಡೋದಾದ್ರೆ, ಹರಲೀಲೆ ಪಾಠದ ಪೂರ್ವ ಕಥೆಯನ್ನ ತಿಳಿಸ್ಕೊಡ್ತಾನೆ. ಹಾಗೆ ಹರಲೀಲೆ ಪಾಠದ ಆಶಯ ಏನು, ಹಾಗೆ ಹರಲೀಲೆ ಪಾಠದ ಪ್ರವೇಶ ಭಾಗದಲ್ಲಿ ಏನಿದೆ, ಹರಲೀಲೆ ಪಾಠವನ್ನ ರಚನೆ ಮಾಡಿರ್ತಕ್ಕಂತಹ ಕವಿಗಳಾದಂತಹ ಹರಿಹರನ ಪರಿಚಯವನ್ನ ಮಾಡ್ಕೊಳ್ತಾನೆ. ಅದಾದ ನಂತರ ಮುಂದಾದ ವಿಚಾರಗಳನ್ನ ಈ ದಿನದ ತರಗತಿನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನಿಮ್ಮ ಪಠ್ಯ ಪುಸ್ತಕವನ್ನ ತೆರೆಯಿರಿ. ಇವಾಗ ನಾನು ಹೇಳ್ತಕ್ಕಂತಹ ಅಂಶಗಳನ್ನ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಯಾಕಂದ್ರೆ ಪಾಠ ಸುಲಭವಾಗಿ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ನಾನು ಇವಾಗ ಏನೆಲ್ಲಾ ಒಂದು ಕಥೆಯನ್ನ ಹೇಳ್ತೀನಲ್ಲ, ಆ ಕಥೆನ ನೀವು ಇಂಟ್ರೆಸ್ಟ್ ಇಂದ ಕೇಳಲೇಬೇಕು. ಖಂಡಿತ ಕತೆ ಅಂದ್ರೆ ಎಲ್ರಿಗೂ ಇಷ್ಟ, ಕೇಳ್ತೀರಾ ಅಂತ ಗೊತ್ತು. ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಮಕ್ಳೇ. ಕತೆ ಈ ರೀತಿ ಪ್ರಾರಂಭವಾಗುತ್ತೆ. ಏನದು ಅಂತ ಹೇಳಿದ್ರೆ, ಕೈಲಾಸದ ಉದ್ಯಾನವನದಲ್ಲಿ ಇಬ್ಬರು ರುದ್ರಕನ್ನಿಕೆಯರು ಹೂವನ್ನ ಬಿಡಿಸ್ತಾ ಇರ್ತಾರೆ. ಕೈಲಾಸ ಅಂದ್ರೆ ಎಲ್ರಿಗೂ ಗೊತ್ತು, ಶಿವನ ವಾಸಸ್ಥಾನ. ಅದನ್ನ ನಾವು ಸ್ವರ್ಗ ಅಂತ ಹೇಳಿ ಕೂಡ ಕರಿತೀವಿ. ಸ್ವರ್ಗದಲ್ಲಿ ಇಬ್ಬರು ರುದ್ರಕನ್ನಿಕೆಯರು ಅಂದ್ರೆ ಶಿವನ ಸೇವೆಯನ್ನ ಮಾಡ್ತಕ್ಕಂಥವ್ರು. ಹಾಗೆ ಗಿರಿಜೆಯ ಸೇವಕಿಯರು ಅಂತ ಕೂಡ ನಾವು ಹೇಳ್ಬೋದು. ಆ ಇಬ್ಬರು ರುದ್ರಕನ್ನಿಕೆಯರು ಹೂವನ್ನ ಬಿಡಿಸ್ತಾ ಇರ್ತಾರೆ. ಕೈಲಾಸದಲ್ಲಿ ಒಂದು ಉದ್ಯಾನವನ ಇರುತ್ತೆ, ಒಂದು ತೋಟ ಇರುತ್ತೆ. ಆ ತೋಟದಲ್ಲಿ ಹೂವನ್ನ ಬಿಡಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಈ ಏನು ರುದ್ರಕನ್ನಿಕೆಯರು ಇಬ್ಬರು ಹೂವನ್ನ ಬಿಡಿಸ್ತಾ ಇರ್ತಾರಲ್ವಾ, ಆ ಇಬ್ಬರು ಹೂವು ಬಿಡಿಸ್ತಕ್ಕಂತಹ ಕನ್ನಿಕೆಯರನ್ನ ರುದ್ರಗಣದ ಸದಸ್ಯರಲ್ಲಿ ಒಬ್ಬನಾದಂತಹ ಪುಷ್ಪದತ್ತ ಅನುರಾಗದ ಭಾವದಿಂದ ನೋಡ್ತಾನೆ. ರುದ್ರಗಣ ಅಂತ ಹೇಳಿದ್ರೆ ಶಿವಗಣ, ಶಿವನ ಪರಿವಾರಕ್ಕೆ ಸೇರಿದಂತವರು. ಆ ಶಿವನ ಪರಿವಾರಕ್ಕೆ ಸೇರಿದಂತವನ ಒಬ್ಬ ಯಾರು ಇಲ್ಲಿ? ಪುಷ್ಪದತ್ತ. ಆ ಪುಷ್ಪದತ್ತ ಹೂ ಬಿಡಿಸ್ತಾ ಇದ್ದಂತಹ ಕನ್ಯೆಯರನ್ನ ಅನುರಾಗ ಭಾವ ಅಂದ್ರೆ ಪ್ರೀತಿಯ ಭಾವದಿಂದ ನೋಡ್ತಾನೆ. ನೋಡೋದಕ್ಕೆ ಅವರು ತುಂಬಾ ಸುಂದರಿಯಾಗಿರ್ತಾರೆ. ಹಾಗಾಗಿ ಅವರನ್ನ ಒಂದು ಪ್ರೇಮದ ಭಾವದಿಂದ ನೋಡ್ತಾನೆ. ಈ ರೀತಿ ತಮ್ಮನ್ನ ಪ್ರೇಮದ ಭಾವದಿಂದ ನೋಡ್ತಾ ಇದ್ದಾನೆ ಅನ್ನೋ ವಿಚಾರ ರುದ್ರಕನ್ನಿಕೆಯರಿಗೂ ಕೂಡ ಗೊತ್ತಾಗುತ್ತೆ. ಅವರು ಕೂಡ ಪುಷ್ಪದತ್ತನ ಕಡೆ ತಿರುಗಿ ಅದೇ ಅನುರಾಗದ ಭಾವದಿಂದ ಆತನನ್ನ ನೋಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಶಿವನಿಗೆ ಎಲ್ಲಾ ವಿಷಯ ಗೊತ್ತಾಗುತ್ತೆ. ಶಿವನಿಗೆ ವಿಷಯ ಗೊತ್ತಾಗಿದ ತಕ್ಷಣ ಶಿವ ಏನ್ ಮಾಡ್ದ ಅಂತ ಹೇಳಿದ್ರೆ, ಆತನಿಗೆ ತುಂಬಾ ಅಸಮಾಧಾನ ಆಯ್ತು. ಏನಿದು, ಇವರು ನನ್ನ ರುದ್ರಗಣದಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಮಾಡ್ತಾ ಇದಾರಲ್ಲ. ಅಂದ್ರೆ ಇಲ್ಲಿ ರುದ್ರಗಣಕ್ಕೆ ಯಾರು ಬರ್ತಾರೋ ಅವರು ಎಲ್ಲಾ ಆಸೆಗಳನ್ನ ಮೀರಿರಂತವ್ರಾಗಿರ್ಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅರಿಷಡ್ವರ್ಗಗಳನ್ನ ದಾಟಿರೋರಾಗಿರ್ಬೇಕು.
ಆದ್ರೆ ರುದ್ರಗಣದ ಸದಸ್ಯರಲ್ಲಿ ಒಬ್ಬರಾಗ್ಬಿಟ್ಟು ಇವರು ಕಾಮದ ಭಾವನೆಯನ್ನ ಹೊಂದಿದ್ದಾರೆ ಅಥವಾ ಅನುರಾಗದ ಭಾವನೆಯನ್ನ ಹೊಂದಿದಾರಲ್ಲ ಅಂತ ಹೇಳಿ ಶಿವನಿಗೆ ಬೇಜಾರಾಗ್ಬಿಡುತ್ತೆ. ಆಗ ಶಿವ ಈ 3 ಜನಕ್ಕೂ ಕೂಡ ಒಂದು ಶಾಪವನ್ನ ಕೊಡ್ತಾನೆ. ನೀವು 3 ಜನ ಕೂಡ ಭೂಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿ ಲೌಕಿಕ ಜೀವನವನ್ನ ಅನುಭವಿಸಿ ಅಂತ ಹೇಳಿ ಶಾಪವನ್ನ ಕೊಟ್ಬಿಡ್ತಾನೆ. ಯಾರ್ಯಾರಿಗೆ? ಪುಷ್ಪದತ್ತನಿಗೆ ಮತ್ತೆ ಆ 2 ರುದ್ರ ಕನ್ನಿಕೆಯರಿಗೆ. ಯಾವಾಗ ಶಿವ ಈ ರೀತಿ ಶಾಪ ಕೊಡ್ತಾನೋ ಅವಾಗ ಪುಷ್ಪದತ್ತನಿಗೆ ತುಂಬಾ ಬೇಸರ ಆಗ್ಬಿಡುತ್ತೆ. ಆವಾಗ ಪುಷ್ಪದತ್ತ ಶಿವನ ಬಳಿ ಪರಿಪರಿಯಾಗಿ ಬೇಡ್ಕೊಳ್ತಾನೆ. ಏನಂದ್ರೆ, ಶಿವನೇ, ನಾನು ಮಾತ್ರ ನಿನ್ನನ್ನು ಅಗಲಿ ಬಿಟ್ಟಿರಲಾರೆ, ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸಿಬಿಡು, ಇನ್ನೆಂದೂ ಕೂಡ ನನ್ನಿಂದ ಈ ರೀತಿಯ ತಪ್ಪು ನಡೆಯೋದಿಲ್ಲ, ದಯವಿಟ್ಟು ನನ್ನನ್ನ ಕ್ಷಮಿಸು ಅಂತ ಹೇಳಿ ಎಷ್ಟು ಕ್ಷಮೆ ಕೇಳ್ತಾನೆ. ಆದ್ರೆ ಶಿವ ಮಾತ್ರ ಕ್ಷಮಿಸೋದಿಲ್ಲ. ಇಲ್ಲ, ನಾನು ಕೊಟ್ಬಿಟ್ಟಿದ್ದೀನಿ ಶಾಪವನ್ನ, ನೀವು 3 ಜನ ಕೂಡ ಭೂಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿ ಲೌಕಿಕ ಜೀವನವನ್ನ ಅನುಭವಿಸಿ ಅಂತೇಳಿ ಹೇಳ್ತಾನೆ. ಆಗ ಪುಷ್ಪದತ್ತ, ಇಲ್ಲ, ನಿಮ್ಮನ್ನ ಬಿಟ್ಟು ನಾನು ಹೋಗೋದೇ ಇಲ್ಲ, ಆದ್ರೂ ಮಾನವನಾಗಿ ಹುಟ್ಟಿ ಭೂಲೋಕಕ್ಕೆ ಹೋದೆ ಅಂತ ಹೇಳಿದ್ರೆ ಆ ಭೂಲೋಕದ ಒಂದು ಲೌಕಿಕ ಜೀವನದಲ್ಲಿ ನಾನು ನಿನ್ನನ್ನೇ ಮರೆತು ಬಿಡ್ತೇನೆ, ನನಗೆ ತುಂಬಾ ಭಯ ಆಗ್ತಿದೆ, ನಾನು ಹೋಗೋದಿಲ್ಲ ಅಂತ ಹೇಳಿ ಪುಷ್ಪದತ್ತ ಹೇಳ್ತಾನೆ. ಆಗ ಶಿವ ಏನಂತ ಹೇಳ್ತಾನೆ ಅಂದ್ರೆ, ನೀನೇನಾದ್ರೂ ಭೂಲೋಕದ ಲೌಕಿಕ ಜೀವನದಲ್ಲಿ ನನ್ನ ಬಳಿ ಬರೋದು ಮರೆತು ಹೋದೆ ಅಂದ್ರೆ, ಅಥವಾ ನನ್ನನ್ನೇ ನೀನು ಮರೆತು ಹೋದೆ ಅಂತ ಹೇಳಿದ್ರೆ, ನಾನು ಬಂದು ನಿನ್ನನ್ನ ಕೈಲಾಸಕ್ಕೆ ಬರೋ ತರ ಮಾಡ್ತೀನಿ ಅಂತ ಹೇಳ್ತಾನೆ. 3 ಜನರಿಗೂ ಶಾಪ ಕೊಡ್ತಾನೆ. ಇಲ್ಲಿ ಪುಷ್ಪದತ್ತ ಏನಿದನಲ್ವಾ, ಆತ ಚೋಳ ದೇಶದ ರಾಜ ಮನೆತನದಲ್ಲಿ ನಂಬಿಯಣ್ಣ ಅನ್ನೋ ಹೆಸರಿನಿಂದ ಹುಟ್ಟುತ್ತಾನೆ. ಓಕೆನಾ? ಚೋಳ ದೇಶದ ಒಂದು ರಾಜ ಮನೆತನದಲ್ಲಿ ನಂಬಿಯಣ್ಣನಾಗಿ ಹುಟ್ಟುತ್ತಾನೆ. ಇನ್ನ ಆ 2 ರುದ್ರ ಕನ್ನಿಕೆಯರು ಏನಿದ್ರಲ್ವಾ, ಅವರು ತಿರುವಾರೂರು ಮತ್ತೆ ತಿರುವತ್ತಿಯೂರು ಎನ್ನುವ ಸ್ಥಳದಲ್ಲಿ ಪರವೆ ಹಾಗೆ ಸಂಕಿಲಿಯಾಗಿ ಜನಿಸ್ತಾರೆ. ಅರ್ಥ ಆಯ್ತು ಅಲ್ವಾ ಇದಿಷ್ಟು ಕತೆ? ಸರಿ, ಹಾಗಿದ್ರೆ ಏನ್ ಕೊಟ್ಟಿದ್ದಾರೆ ಪಾಠದಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಶಿವ ಪುಷ್ಪದತ್ತನನ್ನ ಭೂಲೋಕಕ್ಕೆ ಕಳಿಸಿದ್ದು ಏನಕ್ಕೆ? ಭೂಲೋಕದಲ್ಲಿ ಮನುಷ್ಯರಾಗಿ ಜನಿಸಿ ನೀವು ವಿವಾಹ ಆಗಿ ಲೌಕಿಕ ಜೀವನವನ್ನ ಅನುಭವಿಸಿ ಅಂತ ಹೇಳಿ ಶಿವ ಅವರನ್ನ ಭೂಲೋಕಕ್ಕೆ ಕಳಿಸಿರ್ತಾರೆ. ಇಲ್ಲಿ ಶಿವ ಕಳಿಸಿದಂತಹ ರುದ್ರ ಕನ್ನಿಕೆಯರು ಪರವೆ ಮತ್ತೆ ಸಂಕಿಲಿ ಏನಿದಾರಲ್ಲ, ಅವರು ತಿರುವಾರೂರು ಮತ್ತೆ ತಿರುವತ್ತಿಯೂರಿನಲ್ಲಿ ವಾಸ ಮಾಡ್ತಿರ್ತಾರೆ. ಭೂಲೋಕದಲ್ಲಿ ನಂಬಿಯಣ್ಣನಾಗಿ ಜನಿಸಿದ ಅಂತ ಹೇಳದ್ನಲ್ವಾ, ಈ ನಂಬಿಯಣ್ಣ ತಿರುನಾವಲೂರಿನ ರಾಜನಾದಂತಹ ನರಸಿಂಗ ಮೊನೆಯ ಸಾಕು ಮಗನಾಗಿ ಅರಮನೆಯಲ್ಲಿ ಬೆಳೀತಾ ಇರ್ತಾನೆ. ಸೊ ಸೌಂದರ ಪೆರುಮಾಳ್ ಅನ್ನೋದು ಈತನ ಇನ್ನೊಂದು ಹೆಸರು. ಯಾರ ಹೆಸರು? ನಂಬಿಯಣ್ಣನ ಹೆಸರು. ನೋಡಿ, ಇಲ್ಲಿ ಪುಷ್ಪದತ್ತ ಅಂದ್ರು ಅವರೇನೆ, ನಂಬಿಯಣ್ಣ ಅಂದ್ರು ಅವರೇನೆ, ಸೌಂದರ ಪೆರುಮಾಳ್ ಅಂದ್ರು ಅವರೇನೆ. ಇಲ್ಲಿ ಯಾರ ಸಾಕು ಮಗನಾಗಿರ್ತಾನೆ? ಯಾರ ಸಾಕು ಮಗನಾಗಿರ್ತಾನೆ? ನರಸಿಂಗ ಮೊನೆ ಎನ್ನುವ ರಾಜನ ಸಾಕು ಮಗನಾಗಿ ಈ ಸೌಂದರ ಪೆರುಮಾಳ ಏನಿದನಲ್ವಾ, ಅವನು ಅರಮನೆಯಲ್ಲಿ ಜೀವನವನ್ನ ನಡೆಸ್ತಿರ್ತಾನೆ. ಸೌಂದರ ಪೆರುಮಾಳ್ಗೆ 16 ವರ್ಷ ತುಂಬುತ್ತೆ. 16 ವರ್ಷ ತುಂಬಿದಾಗ ಆತನಿಗೆ ಮದುವೆ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಸೂಕ್ತವಾದಂತಹ ರಾಜವಂಶದ ಕನ್ಯೆಯರನ್ನ ನೋಡಿ ವಿವಾಹ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ನರಸಿಂಹ ಮೊನೆ ತೀರ್ಮಾನವನ್ನ ಮಾಡ್ತಾನೆ. ಅದೇ ರೀತಿಯಾಗಿ ಆತನಿಗೆ ಮದುವೆ ಕೂಡ ಗೊತ್ತು ಮಾಡ್ತಾನೆ. ಈ ವಿಷಯ ಎಲ್ಲ ಯಾರಿಗೆ ಗೊತ್ತಾಗತ್ತೆ? ಶಿವನಿಗೆ ಗೊತ್ತಾಗತ್ತೆ. ಶಿವನಿಗೆ ಈಗ ಆಶ್ಚರ್ಯ ಆಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಕಳಿಸಿದಂತಹ ಪುಷ್ಪದತ್ತ ಪರವೆ ಮತ್ತೆ ಸಂಕಿಲಿಯನ್ನ ಮದುವೆ ಆಗ್ಬೇಕಿತ್ತು. ಮದುವೆಯಾಗಿ ಲೌಕಿಕ ಜೀವನವನ್ನ ಅನುಭವಿಸಿ ಮತ್ತೆ ಅವರು ನಂತರ ಕೈಲಾಸಕ್ಕೆ ಬರಬೇಕಾಗಿತ್ತು. ಆದ್ರೆ ಇಲ್ಲಿ ಏನಾಗ್ತಿದೆ, ನಾವು ಕಳುಹಿಸಿದಂತಹ ಪುಷ್ಪದತ್ತ ಏನಿದನಲ್ವಾ, ಆತ ಸೌಂದರ್ಯ ಪೆರುಮಾಳ ಆಗ್ಬಿಟ್ಟು ಯಾವುದೋ ರಾಜವಂಶದ ಕನ್ಯೆಯರನ್ನ, ರಾಜಕುಮಾರಿಯರನ್ನ ಮದ್ವೆ ಆಗೋದಕ್ಕೆ ಅಂತೇಳಿ ಹೋಗ್ತಿದ್ದಾನೆ. ಹೇಗಾದ್ರೂ ಮಾಡಿ ಇದನ್ನ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಶಿವ ಏನ್ ಮಾಡ್ತಾನೆ, ಭೂಲೋಕಕ್ಕೆ ಬರೋದಕ್ಕೆ ಅಂತ ಹೇಳಿ ಸಿದ್ಧನಾಗ್ತಾನೆ. ಶಿವ ಭೂಲೋಕಕ್ಕೆ ಹಾಗೆ ಬರೋದಕ್ಕಾಗತ್ತಾ? ಇಲ್ಲ ಅಲ್ವಾ. ಶಿವ ತನ್ನ ರೂಪವನ್ನ ಏನ್ ಮಾಡ್ಬೇಕು, ಬದಲಾಯಿಸ್ಕೋಬೇಕು. ಹಾಗಾಗಿ ಶಿವ ಏನಿದ್ದಾನಲ್ವಾ, ತನ್ನ ಸಂಪೂರ್ಣ ರೂಪವನ್ನ ಬದಲಾಯಿಸ್ಕೊಳ್ತಾನೆ. ಯಾವ ರೀತಿಯಾದ ಬದಲಾಗ್ತಾನೆ ಅಂತ ಹೇಳಿದ್ರೆ, ಒಬ್ಬ ಶತವೃದ್ಧನಾಗಿ ಬದಲಾಗ್ತಾನೆ. ಒಂದು 100 ವರ್ಷದ ಹಣ್ಣು ಮುದುಕನಾಗಿ ಬದಲಾಗ್ತಾನೆ. ಬದಲಾಗ್ಬಿಟ್ಟು ಆತ ತನ್ನ ಹೆಂಡತಿಯರಿಗೆ ಹೇಳ್ತಾನೆ, ನಾನು ಈಗಲೇ ಭೂಲೋಕಕ್ಕೆ ಹೋಗ್ಬೇಕು. ಭೂಲೋಕಕ್ಕೆ ಹೋಗಿ ಏನು ಆ ಸೌಂದರ್ಯ ಪೆರುಮಾಳ ಅಥವಾ ನಂಬಿಯಣ್ಣನ ಮದುವೆ ನಡೀತಿದ್ಯಲ್ವಾ, ಈ ಮದುವೆಯನ್ನ ನಾನು ನಿಲ್ಲಿಸಬೇಕು. ಆ ನಂಬಿಯಣ್ಣನನ್ನ ಪರವೆ ಮತ್ತೆ ಸಂಕಿಲಿಯ ಜೊತೆ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಶಿವ ಅಲ್ಲಿ ಕೈಲಾಸದಿಂದ ಹೊರಡೋದಕ್ಕೆ ಅಂತ ಹೇಳಿ ವೇಷವನ್ನ ಮರೆಸ್ಕೊಳ್ತಾನೆ. ಆ ಸಂದರ್ಭದಲ್ಲಿ
ಗಿರಿಜೆ ಮತ್ತೆ ಗಂಗೆ ಶಿವನ ಹೆಂಡತಿಯರು, ಅವರು ಕೂಡ ಏನ್ ಹೇಳ್ತಾರೆ, ನಾವು ಕೂಡ ನಿಮ್ಮ ಜೊತೆ ಬರ್ತೇವೆ ಅಂತ ಹೇಳಿ ಹೇಳ್ತಾರೆ. ಆಗ ಶಿವ ಏನ್ ಹೇಳ್ತಾನೆ, ನೋಡಿ ನಾನು ಮಾಡೋದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಕೆಟ್ಟ ಕೆಲಸ, ಒಂದು ಮದುವೆಯನ್ನ ತಡಿತಕ್ಕಂತಹ ಕೆಟ್ಟ ಕೆಲಸವನ್ನ ನಾನು ಮಾಡೋದಕ್ಕೆ ಹೋಗ್ತಿದ್ದೀನಿ. ನೀವಿಬ್ರು ಅತ್ಯಂತ ಕರುಣಾಮಯಿಗಳು, ನೀವು ನನ್ನ ಜೊತೆ ಬರುವುದು ಬೇಡ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಹೆಂಡತಿಯರು ಮಾತನ್ನ ಕೇಳೋದಿಲ್ಲ, ಹಠ ಮಾಡ್ತಾರೆ. ಅವಾಗ ಶಿವ ಅವ್ರನ್ನು ಕೂಡ ಭೂಲೋಕಕ್ಕೆ ಕರ್ಕೊಂಡ್ ಬರ್ತಾನೆ. ಭೂಲೋಕಕ್ಕೆ ಕರ್ಕೊಂಡ್ ಬಂದು ಒಂದು ಊರ ಹೊರಗಿನ ದೇವಸ್ಥಾನದಲ್ಲಿ ಆ ದೇವತೆಯರಿಗೆ ಇರೋ ತರ ಹೇಳ್ತಾನೆ. ಶಿವ ಒಬ್ಬನೇನೆ ವೃದ್ಧ ವೇಷಧಾರಿಯಾಗಿ ಇಲ್ಲಿ ಏನು ಸೌಂದರ್ಯ ಪೆರುಮಾಳ್ ಮದ್ವೆ ನಡೀತಿರುತ್ತಲ್ಲ, ಮದ್ವೆ ಮಂಟಪ, ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದು ಯಾವ್ಯಾವ ರೀತಿಯ ಅವಾಂತರಗಳನ್ನ ಸೃಷ್ಟಿ ಮಾಡ್ತಾನೆ, ಆ ಮದ್ವೆ ನಿಲ್ಲೋದಕ್ಕೆ ಯಾವ್ಯಾವ ರೀತಿಯ ತೊಂದರೆಗಳನ್ನ ಉಂಟು ಮಾಡ್ತಾನೆ. ಅಷ್ಟೇ ಅಲ್ಲದೆ ಈ ಏನ್ ಸೌಂದರ್ಯ ಪೆರುಮಾಳ್ ಅಥವಾ ನಂಬಿ ಅಣ್ಣ ಇದನ್ನಲ್ವಾ, ಆ ನಂಬಿ ಅಣ್ಣನಿಗೆ ಯಾವ್ಯಾವ ರೀತಿಯ ಕಷ್ಟಗಳನ್ನ ಇಲ್ಲಿ ವೃದ್ಧ ವೇಷಧಾರಿಯಾದಂತಹ ಶಿವ ಕೊಟ್ಟು ಆತನನ್ನ ಪರೀಕ್ಷೆ ಮಾಡ್ತಾನೆ ಅನ್ನೋದೇ ಪ್ರಸ್ತುತ ಪಾಠ. ಈ ಕತೆ ನಿಮಗೆ ನೀಟಾಗಿ ಗೊತ್ತಿತ್ತು ಅಂತ ಹೇಳಿದ್ರೆ ಮುಂದೆ ನಾನು ಮಾಡ್ತಕ್ಕಂಥ ಪಾಠ ಅರ್ಥ ಆಗುತ್ತೆ. ಎಲ್ರಿಗೂ ಕೂಡ ಈ ಕತೆ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಳ್ತೇನೆ. ಇದು ಪೂರ್ವ ಕತೆ ಆಯ್ತು. ಇನ್ನ ನಂತರ ಹರಲೀಲೆ ಪಾಠವನ್ನ ಬರೆದಿರುವ ಲೇಖಕರಾದಂತಹ ಹರಿಹರನ ಪರಿಚಯವನ್ನ ನಾನು ಇವಾಗ ಮಾಡ್ಕೊಡ್ತೇನೆ. ಪಾಠ ಹರಲೀಲೆ. ಕೃತಿಕಾರರ ಪರಿಚಯ. ಹರಿಹರನ ಕಾಲ ಸುಮಾರು 12ನೇ ಶತಮಾನ, ಸಾಮಾನ್ಯ ಶಕ 1200. 12ನೇ ಶತಮಾನದಲ್ಲಿದ್ದಂತಹ ಒಬ್ಬ ಪ್ರಸಿದ್ಧ ಕವಿ ಅಂತ ಹೇಳಿದ್ರೆ ಆತ ಹರಿಹರ. ಈತನ ಸ್ಥಳ ಹಂಪೆ. ಇನ್ನು ವಿಜಯನಗರದ ಸಾಮ್ರಾಜ್ಯ ವೈಭವ ಇತ್ತಲ್ಲ, ಆ ಹಂಪೆನೆ ಈತನ ಸ್ಥಳ. ಈತನ ತಂದೆ ಹೆಸರು ಮಹಾದೇವ, ತಾಯಿಯ ಹೆಸರು ಶರ್ವಾಣಿ ಅಂತ ಹೇಳಿ. ಹಾಗೆ ಹಂಪಿ ವಿರೂಪಾಕ್ಷನ ಭಕ್ತನಾಗಿದ್ದ. ಹಂಪಿ ವಿರೂಪಾಕ್ಷನನ್ನ ಆರಾಧ್ಯ ದೈವವನ್ನಾಗಿ ಈತ ಮಾಡ್ಕೊಂಡಿದ್ದ. ಕನ್ನಡ ಸಾಹಿತ್ಯದಲ್ಲಿ ರಗಳೆ ಅಂತಕ್ಕಂತಹ ಒಂದು ಕಾವ್ಯ ಪ್ರಕಾರವನ್ನ ಜೀವಂತಗೊಳಿಸಿದಂತಹ ಸುಪ್ರಸಿದ್ಧ ಕವಿ ಅಂತ ಹೇಳಿದ್ರೆ ಅದು ಹರಿಹರ. ಹರಿಹರ ಪಂಪಾ ಶತಕ, ರಕ್ಷಾ ಶತಕ ಮತ್ತೆ ಮುಡುಗೆಯ ಅಷ್ಟಕಗಳನ್ನ ರಚನೆ ಮಾಡಿದ್ದಾನೆ. ಇದನ್ನ ಆತ ರಗಳೆನಲ್ಲೇ ರಚನೆ ಮಾಡಿದ್ದಾನೆ. ರಗಳೆ ಅಂದ್ರೆ ಸಾಹಿತ್ಯದ ಒಂದು ಪ್ರಕಾರ. ಗಿರಿಜಾ ಕಲ್ಯಾಣವನ್ನ ಕೂಡ ಈತ ರಚನೆ ಮಾಡಿದ್ದಾನೆ. ಆದ್ರೆ ಇದು ಚಂಪೂ ಶೈಲಿನಲ್ಲಿ ರಚನೆಯಾಗಿದೆ. ಚಂಪೂ ಶೈಲಿ ಅಂದ್ರೆ ಗದ್ಯ ಹಾಗೂ ಪದ್ಯದಿಂದ ಮಿಶ್ರಿತವಾಗಿರ್ತಕ್ಕಂಥದ್ದು. ಇನ್ನು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮಹತ್ವದ ಸ್ಥಾನ ಗಳಿಸಿರೋದು ಹರಿಹರ ತನ್ನ ರಗಳೆ ಸಾಹಿತ್ಯದ ಮೂಲಕ. ಶಿವಶರಣರನ್ನ ಸ್ತುತಿಸಲು ಮಾತ್ರ ಕಾವ್ಯ ಶಕ್ತಿಯನ್ನ ಬಳಸಬೇಕೇ ಹೊರತು ಮಾನವರಿಗಾಗಿ ಅಲ್ಲ ಅನ್ನೋ ಒಂದು ಸಂಪ್ರದಾಯವನ್ನ ಈತ ರೂಢಿಗೆ ತರ್ತಾನೆ. ಕನ್ನಡ ಸಾಹಿತ್ಯದಲ್ಲಿ ಅದುವರೆಗೂ ಇದ್ದಂತಹ ಪ್ರಧಾನ ಸಾಹಿತ್ಯ ಅಂದ್ರೆ ಆ ಚಂಪೂ ಸಾಹಿತ್ಯ. ಆ ಚಂಪೂ ಸಾಹಿತ್ಯದ ಬದಲಾಗಿ ಈತ ರಗಳೆ ಸಾಹಿತ್ಯವನ್ನ ಹೊಸದಾಗಿ ಪರಿಚಯಿಸ್ತಾನೆ. ರಗಳೆ ಅಂತಂದ್ರೆ ಯಾವುದೇ ಇಷ್ಟೇ ಸಾಲುಗಳಿರ್ಬೇಕು, ಹಾಗೆ ಇಷ್ಟೇ ಗಣಗಳನ್ನ ಹೊಂದಿರಬೇಕು, ಈ ರೀತಿ ಯಾವುದೇ ನಿಯಮ ಇಲ್ಲ. ಇದು ಪದ್ಯದ ರೂಪದಲ್ಲೂ ಕೂಡ ಇರುತ್ತೆ, ಗದ್ಯದ ರೂಪದಲ್ಲೂ ಇರುತ್ತೆ. ಹೀಗೆ ರಗಳೆಯ ಕವಿ ಅಂತಾನೆ ಈತ ಪ್ರಸಿದ್ಧಿಯನ್ನ ಹೊಂದಿದ್ದಾನೆ. ಈತನ ಕೃತಿಗಳಲ್ಲಿ ಕೆಲವು ಗದ್ಯ ಭಾಗದಲ್ಲಿ ಇದ್ದು ಹಾಗೆ ಕೆಲವು ಪದ್ಯ ಭಾಗದಲ್ಲಿ ಇದ್ದು ಭಕ್ತಿ ಹಾಗೆ ಭಾವವನ್ನ ಉಂಟು ಮಾಡುವಂತಹ ರಗಳೆಗಳು ಇದಾಗಿದೆ. ಇನ್ನ ಈ ಹರಿಹರ ರಚನೆ ಮಾಡಿರ್ತಕ್ಕಂತಹ ಹರಲೀಲೆ ಪಾಠವನ್ನ ನಂಬಿ ಅಣ್ಣನ ರಗಳೆ ಎನ್ನುವ ಒಂದು ಕೃತಿಯಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ಇದಿಷ್ಟು ಲೇಖಕರ ಪರಿಚಯ. ಮತ್ತೊಮ್ಮೆ ಹೇಳ್ಬಿಡ್ತೇನೆ ಪರೀಕ್ಷೆನಲ್ಲಿ ಯಾವ ರೀತಿ ಬರೀಬೇಕು ಅಂತ ಹೇಳಿ. ಹರಲೀಲೆ ಪಾಠವನ್ನ ಬರೆದಿರ್ತಕ್ಕಂತಹ ಲೇಖಕರ ಹೆಸರು ಹರಿಹರ. ಈತನ ಕಾಲ 12ನೇ ಶತಮಾನ. ಈತನ ಸ್ಥಳ ಹಂಪೆ. ಈತನ ತಂದೆ ಹೆಸರು ಮಹಾದೇವ, ತಾಯಿಯ ಹೆಸರು ಶರ್ವಾಣಿ. ಈತ ರಚನೆ ಮಾಡಿರ್ತಕ್ಕಂಥ ಕೃತಿಗಳು ಅಂದ್ರೆ ಪಂಪಾ ಶತಕ, ರಕ್ಷಾ ಶತಕ, ಮುಡುಗೆಯ ಅಷ್ಟಕ ಮತ್ತೆ ಗಿರಿಜಾ ಕಲ್ಯಾಣ. ಹಾಗೆ ಹರಿಹರನಿಗೆ ರಗಳೆಯ ಕವಿ ಅಂತಾನೆ ಬಿರುದು ಇತ್ತು. ಇದಿಷ್ಟು ಹರಿಹರನ ಪರಿಚಯ. ಇನ್ನ ಹರಲೀಲೆ ಪಾಠವನ್ನ ಹರಿಹರ ರಚನೆ ಮಾಡಿರ್ತಕ್ಕಂಥ ನಂಬಿ ಅಣ್ಣನ ರಗಳೆ ಎನ್ನುವ ಒಂದು ಕೃತಿಯಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಈ ಪಾಠದ ಆಶಯ ಏನು ಅಂತ ಹೇಳಿ ನೋಡೋದಾದ್ರೆ, ಈಗ ನಾನಾಗ್ಲೇ ಕತೆ ರೂಪದಲ್ಲಿ ನಿಮ್ಗೆ ಹೇಳಿದ್ದೀನಿ. ವೃದ್ಧ ಮಹೇಶ್ವರನ ವರ್ಣನೆಯನ್ನ ನಾವು ಈ ಪಾಠದಲ್ಲಿ ನೋಡ್ಬೋದು. ಶಿವ ಒಬ್ಬ ಶತವೃದ್ಧನಾದಾಗ, 100 ವರ್ಷದ ಮುದುಕನಾದಾಗ ಆತ ಯಾವ ರೀತಿ ಕಾಣ್ತಾನೆ, ಯಾವ್ಯಾವ ರೀತಿಯ ಅವಾಂತರಗಳನ್ನ ಸೃಷ್ಟಿ ಮಾಡ್ತಾನೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ 100 ವರ್ಷದ ಶಿವ, ಆತನ ಹಾವಭಾವ, ಆತನ ನಡೆ ನುಡಿ ನಿಜಕ್ಕೂ ಕೂಡ ಓದುಗರ ಮನಸ್ಸಿಗೆ ತುಂಬಾನೇ ಇಷ್ಟ ಆಗತ್ತೆ. ಶಿವನ
ಅಭಿನಯ ಚಾತುರ್ಯವನ್ನ, ನಟನಾ ಸಾಮರ್ಥ್ಯವನ್ನ ನಾವು ಇಲ್ಲಿ ನೋಡ್ಬೋದಾಗಿದೆ. ಹಾಗೆ ಜಗನ್ಮಾತೆಯಾದಂತಹ ಗಿರಿಜೆ ಹಾಗೆ ಗಂಗೆಯರು ಊರ ಹೊರಗಿನ ದೇವಾಲಯದಲ್ಲಿ ಇದ್ಕೊಂಡೇ ಇಲ್ಲಿ ಶಿವನ ಆಟಗಳನ್ನ ನೋಡ್ತಾರೆ. ಅಷ್ಟಿಲ್ದೆ ಹೇಳ್ತಾರ, ಶಿವನಿಗೆ ಕಪಟ ನಾಟಕ ಸೂತ್ರಧಾರಿ ಅಂತ ಹೇಳಿ ಹೇಳ್ತಾರೆ ಅಲ್ವಾ. ಸೊ ಈ ರೀತಿ ಶಿವ ಇಲ್ಲಿ ನಂಬಿಯಣ್ಣನ ಜೀವನದಲ್ಲಿ ಯಾವ್ಯಾವ ರೀತಿಯ ತೊಂದರೆಗಳನ್ನ ಕೊಟ್ಟ, ಯಾವ ರೀತಿ ಇಲ್ಲಿ ನಂಬಿಯಣ್ಣನ ಮದುವೆಯನ್ನ ಕೆಡಿಸೋ ಪ್ರಯತ್ನವನ್ನ ಮಾಡ್ದ ಅಂತ ಹೇಳಿ ನೋಡ್ಬೋದು. ಹಾಗೆ ಈ ಒಂದು ಕಾವ್ಯದಲ್ಲಿ ವೃದ್ಧ ಮಹೇಶ್ವರನ ಅಭಿನಯ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ ಅಂತಾನೆ ಹೇಳ್ಬೋದು. ನಂಬಿಯಣ್ಣನ ರಗಳೆ ಯಾರಿಗಾದ್ರೂ ಪುಸ್ತಕ ಸಿಕ್ಕರೆ ಸಂಪೂರ್ಣವಾಗಿ ಓದಿ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ, ಇನ್ನು ಈ ಪಾಠದ ಪ್ರವೇಶ ಭಾಗದಲ್ಲಿ ಏನಿದೆ ಅಂತ ಹೇಳಿ ನೋಡೋದಾದ್ರೆ, ಹರಿಹರ ನಿರ್ಮಿಸಿರ್ತಕ್ಕಂತಹ ಶಿವಗಣ ಪ್ರಪಂಚ ಏನಿದೆಯಲ್ಲ ಅದು ತುಂಬಾ ವಿಶಾಲವಾದದ್ದು ಮತ್ತೆ ವೈವಿಧ್ಯಮಯವಾದದ್ದಾಗಿದೆ. ಇಲ್ಲಿ ಏನು ಶರಣರಿದ್ದಾರಲ್ವಾ, ಅವರಲ್ಲಿ ಕೆಲವರು ಮುಗ್ಧರಿದ್ದಾರೆ, ಕೆಲವರು ಕವಿಗಳಿದ್ದಾರೆ, ಕೆಲವರು ವಿವಿಧ ವೃತ್ತಿಯನ್ನ ಮಾಡ್ತಕ್ಕಂಥವ್ರಿದ್ದಾರೆ, ಹಾಗೆ ಜನಸಾಮಾನ್ಯರು ಕೂಡ ಇದ್ದಾರೆ. ಇವರು ಬಗೆ ಬಗೆಯಾಗಿ ದೇವಲೋಕವನ್ನ ಪ್ರವೇಶಿಸಿರ್ತಕ್ಕಂತಹ ಉದಾಹರಣೆಗಳಿದೆ. ಮಾನವೀಯ ಪ್ರವೃತ್ತಿಗಳನ್ನ ಆಧ್ಯಾತ್ಮಿಕಕ್ಕೆ ತಿರುಗಿಸಿದ ದೃಷ್ಟಿ ಅವರಿಗೆಲ್ಲ ಒಂದು ಸಾಮಾನ್ಯವಾದಂತಹ ಅಂಶ. ಶಿವಶರಣರ ಬಾಳನ್ನ ಕವಿ ಉತ್ಸಾಹದಿಂದ ತಲ್ಲೀನತೆಯಿಂದ ಇಲ್ಲಿ ವರ್ಣಿಸಿರೋದನ್ನ ನಾವು ನೋಡ್ಬೋದು. ಹಾಗೆ ಇವುಗಳು ಮನುಷ್ಯನ ಜೀವನಕ್ಕೆ ದಾರಿದೀಪ ಇದ್ದಂತೆ. ಹರಿಹರನ ರಗಳೆಗಳಲ್ಲೆಲ್ಲ ಬಸವರಾಜ ದೇವರ ರಗಳೆ ಹಾಗೆ ನಂಬಿಯಣ್ಣನ ರಗಳೆ ತುಂಬಾ ಪ್ರಸಿದ್ಧಿಯನ್ನ ಪಡೆದಿದೆ. ಆದ್ರೆ ಇವಾಗ ನೀವು ಓದ್ತಾ ಇರೋದು ಯಾವುದು? ನಂಬಿಯಣ್ಣನ ರಗಳೆ. ಇವಾಗ ನಾನು ಪಾಠವನ್ನ ಸ್ಟಾರ್ಟ್ ಮಾಡ್ತೇನೆ. ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಳಿ, ಪುಷ್ಪದತ್ತ ಭೂಲೋಕದಲ್ಲಿ ನಂಬಿಯಣ್ಣನಾಗಿ ಜನಿಸಿದಾನೆ. ನಂಬಿಯಣ್ಣನ ಮತ್ತೊಂದು ಹೆಸರೇ ಸೌಂದರ ಪೆರುಮಾಳ್. ಈತ ಭೂಲೋಕದಲ್ಲಿ ಸೌಂದರ ಪೆರುಮಾಳಾಗಿ ನರಸಿಂಗ ಮೊನೆಯ ಸಾಕು ಮಗನಾಗಿ ತಿರುನಾವಲೂರಿನಲ್ಲಿ ಜನಿಸಿದ್ದಾನೆ. ಆತನಿಗೆ 16 ವರ್ಷ ತುಂಬಿದಾಗ ಮದುವೆಯ ಸಿದ್ಧತೆಗಳು ನಡೆದಿದೆ. ರಾಜಕುಮಾರಿಯರೊಂದಿಗೆ ಆತನ ಮದುವೆ ಸಿದ್ಧ ಆಗಿದೆ. ಓಕೆನಾ? ಇವಾಗ ಯಾವ ರೀತಿ ಆತ ಮದುವೆ ಮಂಟಪಕ್ಕೆ ಹೋಗ್ತಾ ಇದ್ದಾನೆ, ಹಾಗೆ ಆತನ ಮನಸ್ಸಿನಲ್ಲಿ ತನ್ನ ಮದುವೆಯ ಬಗ್ಗೆ ಯಾವ ರೀತಿಯ ಭಾವನೆಗಳಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಪಠ್ಯ ಪುಸ್ತಕದಲ್ಲಿ ಪದ ವಿಂಗಡಣೆ ಓದಿದೆ, ಅಲ್ಲಿ ನೋಡ್ಕೊಳ್ಳಿ. ಅಲ್ಲಿ ತುಂಬಾನೇ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಹಾಗೆ ನಾನು ಹೇಳ್ತಕ್ಕಂತಹ ಪದಗಳಿಗೆ ಅರ್ಥಗಳನ್ನ ಕೂಡ ನೀವು ಇಲ್ಲಿ ಟಿಕ್ ಮಾಡ್ಕೊಳ್ಳಿ. ಇಂದು ಮಣಮಂದ ಪುತ್ತೂರ್ಗೆ ನಡೆ ಉತ್ತಮ್ ಇರೆ ಮುಂತೆ ಓರ್ವನ್ ಏಯ್ತಂದು ಭಿನ್ನಪ್ಪ ಎನ್ನುತ್ತಂ ಇರೆ ದೇವಲಗ್ನದ ಮುಹೂರ್ತಂ ಬರಂ ಬನದೊಳಗೆ ದೇವ ಸುಖದಿಂದ ಇರ್ಪುದು. ನೋಡಿ, ಇಲ್ಲಿ ಸೌಂದರ ಪೆರುವಾಳ್ನ ಮದುವೆ ನಿಶ್ಚಯ ಆಗಿದೆ. ಆತ ಮಣಮಂದ ಪುತ್ತೂರಿಗೆ ಹೋಗ್ಬೇಕಾಗಿರುತ್ತೆ. ಆತನ ಮದುವೆ ಎಲ್ಲಿ ನಡೀತಿದೆ? ಮಣಮಂದ ಪುತ್ತೂರು ಅನ್ನೋ ಒಂದು ಊರಿನಲ್ಲಿ, ಒಂದು ಜಾಗದಲ್ಲಿ ನಡೀತಾ ಇದೆ. ಆ ಜಾಗಕ್ಕೆ ಇಲ್ಲಿ ಸೌಂದರ ಪೆರುಮಾಳ್ ಮಧುವಣಿಗನಾಗಿ ಸಿದ್ಧತೆಯನ್ನ ಮಾಡಿಕೊಂಡು ಆ ಒಂದು ಊರಿಗೆ ಹೋಗ್ತಾ ಇದ್ದಾನೆ. ಈ ರೀತಿ ಮಣಮಂದ ಪುತ್ತೂರಿಗೆ ಬಂದು ಸೌಂದರ ಪೆರುಮಾಳ್ ತಲುಪಿದ್ದಾನೆ. ಆತ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದಾನೆ. ಈ ರೀತಿ ಆತ ಆ ಒಂದು ಮದುವೆ ನಡೀತಕ್ಕಂತಹ ಊರಿಗೆ ಬರ್ತಾನೆ. ಬಂದಾಗ ಏನಾಗುತ್ತೆ, ಮುಂಚೆ ಓರ್ವನ್ ಏಯ್ತಂದು ಆತ ಊರಿಗೆ ಬಂದಿದ್ದಾನೆ ಅಂದ ತಕ್ಷಣನೇ ಒಬ್ಬ ವ್ಯಕ್ತಿ ಬರ್ತಾನೆ. ಒಬ್ಬ ವ್ಯಕ್ತಿ ಬಂದು ಭಿನ್ನಪ್ಪ ಎನ್ನುತ್ತಾ, ಮಹಾರಾಜರೇ ನಿಮ್ಮಲ್ಲಿ ಒಂದು ಭಿನ್ನಪ್ಪ, ನಿಮ್ಮಲ್ಲಿ ಒಂದು ವಿಜ್ಞಾಪನೆಯನ್ನ ನಾವು ಮಾಡ್ತಾ ಇದ್ದೇವೆ. ಏನದು ಅಂತ ಹೇಳಿದ್ರೆ, ದೇವಲಗ್ನದ ಮುಹೂರ್ತಂಬರಂ, ಈಗ ನಿಮ್ಮ ಮದುವೆಗೆ ಅಥವಾ ನೀವು ಮದುವೆ ಮಂಟಪಕ್ಕೆ ಬರೋದಕ್ಕೆ ಸೂಕ್ತವಾದಂತಹ ಯಾವುದೇ ಮುಹೂರ್ತ ಇಲ್ಲ. ಹಾಗಾಗಿ ಒಂದು ಶುಭ ಮುಹೂರ್ತ ಬರೋ ತನಕ ನೀವು ಈ ಊರಿನಲ್ಲಿರ್ತಕ್ಕಂತಹ ಒಂದು ಉದ್ಯಾನವನದಲ್ಲಿ ಇರ್ತಕ್ಕಂಥದ್ದು ಅನ್ನೋ ಮಾತನ್ನ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾನೆ? ಸೌಂದರ ಪೆರುಮಾಳ್ ಅಥವಾ ನಂಬಿಯಣ್ಣನಿಗೆ ಹೇಳ್ತಾ ಇದ್ದಾನೆ. ನೀವು ಸುಖವಾಗಿ ಈ ಒಂದು ಬನದ ಒಳಗೆ, ಉದ್ಯಾನದ ಒಳಗೆ ಇರ್ಬೋದು. ನಿಮಗೆ ಯಾವ್ಯಾವ ರೀತಿಯ ಸೌಕರ್ಯಗಳು ಬೇಕೋ ಅದನ್ನೆಲ್ಲ ನಾವು ಇಲ್ಲಿ ಕಲ್ಪಿಸಿದ್ದೇವೆ. ಮದುವೆ ಸಿದ್ಧತೆ ಅಲ್ಲಿ ನಡೀತಾ ಇದೆ. ಆದ್ರೆ ಈಗ ಒಳ್ಳೆ ಮುಹೂರ್ತ ಇಲ್ದಿದ್ರಿಂದ ನೀವು ಸ್ವಲ್ಪ ಹೊತ್ತು ಈ ಒಂದು ಬನದ ಒಳಗೆ ವಿಶ್ರಾಂತಿಯನ್ನ ತೆಗೆದುಕೊಂಡು ಸುಖವಾಗಿ ಇರುವುದು ಅಂತ ಹೇಳಿ ಒಬ್ಬ ವ್ಯಕ್ತಿ ಬಂದು ಇಲ್ಲಿ ಸೌಂದರ ಪೆರುಮಾಳ್ಗೆ ಹೇಳ್ತಾನೆ. ಊರ ಬನದ ಒಳಗೆ ಏನೆ ತಿರುಗಿ ನಡೆದುದು, ಆ ವನದತ್ತ ಮುಂತಾಗಿ ತನಗೆ ಮೈಯಾನುತ್ತ ಆನಂದಮಯರ್ ಆಗಿ ಬಂದು ಬನಮಂಪೊಕ್ಕು ಮಿಕ್ಕ ಸಂತೋಷದಿ ಮುಂದೆ ಸಿಂಹಾಸನವ ನಿಕ್ಕಲು ವಿಲಾಸದಿಂದ ಎಸೆಯೇ ಕೊಳ್ಳಿರ್ದನು. ಯಾವಾಗ ಆ ವ್ಯಕ್ತಿ ಆ ರೀತಿ ಹೇಳ್ತಾನೋ, ಸರಿ ಆಯ್ತು ಅಂತ ಹೇಳಿ ಇಲ್ಲಿ ಸೌಂದರ ಪೆರುಮಾಳ್ ಆ ಬನದ ಒಳಗಡೆ ಹೋಗ್ತಾನೆ.
ಆ ಬನದ ಒಳಗೆ ಹೋದಾಗ ಆ ಬನ ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ. ಆತ ಆ ಬನದ ಒಳಗಡೆ ತಿರುಗಾಡೋದು ಅಂತ ಹೇಳಿದ್ರೆ ಓಡಾಡ್ಬಿಟ್ಟು ತನಗೆ ತಾನೇ ಮೈಯಾನುತ ಅಂದ್ರೆ ಸಂತೋಷ ಪಡೋದು. ಆ ವನದ ಸೌಂದರ್ಯ ಒಂದು ಕಡೆ, ಮತ್ತೊಂದು ಕಡೆ ಇಂದು ನನ್ನ ಮದುವೆ ಅನ್ನುವ ಒಂದು ಖುಷಿ ಒಂದು ಕಡೆ ಅಲ್ವಾ. ಮದುವೆ ಅಂದ್ರೆ ಖುಷಿ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತಿನಲ್ಲಿ ನನ್ನ ಮದುವೆ ಆಗುತ್ತಲ್ಲ ಅನ್ನೋ ಖುಷಿ ಒಂದು ಕಡೆ ಇದ್ರೆ, ಇನ್ನೊಂದು ಕಡೆ ಆ ಬನದ ಸೌಂದರ್ಯ. ಈ ರೀತಿ ತುಂಬಾ ಸಂತೋಷದಿಂದ ಆತ ಆ ಬನದ ಸುತ್ತಲ ವಾತಾವರಣವನ್ನ ವೀಕ್ಷಿಸ್ತಾ ಸಂತೋಷದಿಂದ ಆತನಿಗೆ ಹತ್ತಿರದಲ್ಲೇ ಒಂದು ಕೊಳದ ಬಳಿ ಆತನಿಗೆ ಒಂದು ಮಂಟಪವನ್ನ ಕಟ್ಟಿ ಸಿಂಹಾಸನವನ್ನ ಇಟ್ಟಿರ್ತಾರೆ ಆತನಿಗೆ ಕೂತ್ಕೊಳ್ಳೋದಕ್ಕೆ ಅಂತ ಹೇಳಿ. ಆತ ತನಗೆ ಅಂತ ಹೇಳಿ ಸಿದ್ಧಪಡಿಸಿದಂತಹ ಆ ಸಿಂಹಾಸನದ ಮೇಲೆ ಸಂತೋಷದಿಂದ ಕೂತ್ಕೊಳ್ತಾನೆ. ಏನಕ್ಕೆ ಕೂತಿದ್ದಾನೆ ಇಲ್ಲಿ? ಒಳ್ಳೆ ಮುಹೂರ್ತ ಇಲ್ಲ ಆತನ ಮದುವೆಗೆ. ಹಾಗಾಗಿ ಒಳ್ಳೆ ಮುಹೂರ್ತ ಬರೋ ತನಕ ಆತ ಇಲ್ಲಿ ಕೂತ್ಕೊಂಡಿದ್ದಾನೆ. ಸಿಂಹಾಸನದ ಮೇಲೆ ವೈಭವದಿಂದ ಸಂತೋಷದಿಂದ ಇಲ್ಲಿ ಕೂತ್ಕೊಂಡಿದ್ದಾನೆ. ಆತನ ಸಿಂಹಾಸನವನ್ನ ಎಲ್ಲಿ ಹಾಕಿದ್ರು, ಆತ ಕೂರ್ತಕ್ಕಂಥ ಮಂಟಪವನ್ನ ಎಲ್ಲಿ ನಿರ್ಮಾಣ ಮಾಡಿದ್ರು ಅಂತ ಹೇಳಿದ್ರೆ, ಹತ್ತಿರದಲ್ಲೇ ಒಂದು ಕೊಳ ಇತ್ತು. ಆ ಕೊಳದ ಹತ್ತಿರ ಆ ಮಂಟಪವನ್ನ ನಿರ್ಮಾಣ ಮಾಡಿದ್ರು. ಆ ಸುಕುಮಾರ ಏನಿದಾನಲ್ವಾ, ಆ ಸೌಂದರ್ಯ ಪೆರುಮಾಳ್ ಆ ಒಂದು ಸಿಂಹಾಸನದ ಮೇಲೆ ಕೂತ್ಕೊಂಡು ಸುತ್ತ ಇರ್ತಕ್ಕಂತಹ ವನದ ಸೌಂದರ್ಯವನ್ನ ಸವಿತಾ ಇದ್ದಾನೆ. ಆ ಸುಕುಮಾರ ಅಥವಾ ಆ ಸೌಂದರ್ಯ ಪೆರುಮಾಳ್ ಯಾವ ರೀತಿ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ವಸುದೆಗೆ ಒಪ್ಪುವ ಅಂದದೋಳ್ ಅಂದ್ರೆ ಭೂಮಿಯ ಮೇಲೆ ಅತ್ಯಂತ ಸುಂದರ ಯುವಕ ಅನ್ನೋ ರೀತಿ ಕಾಣ್ತಾ ಇದ್ದಾನೆ. ಅಷ್ಟು ಅದ್ಭುತವಾಗಿ, ಅಷ್ಟು ಸೌಂದರ್ಯದಿಂದ ಆತ ಕಾಣ್ತಾ ಇದ್ದಾನೆ. ಆತ ಆ ಸಿಂಹಾಸನದ ಮೇಲೆ ಏನು ಪುರಂದರ ಅಂತ ಹೇಳಿದ್ರೆ, ಪುರಂದರ ಅಂದ್ರೆ ಸಿಂಹಾಸನ ಅಥವಾ ಆ ಮಂಟಪ ಏನಿತ್ತು, ಆತನ ಸಿಂಹಾಸನ ಇತ್ತಲ್ವಾ ಮಂಟಪ, ಆ ಮಂಟಪಕ್ಕೆ ಹೋಗಿ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಆತ ಅಲ್ಲಿದ್ದಂತಹ ಸಿಂಹಾಸನಕ್ಕೆ ನಮಸ್ಕಾರವನ್ನ ಮಾಡಿ ಹೋಗಿ ಸಿಂಹಾಸನದ ಮೇಲೆ ಸಂತೋಷದಿಂದ ಕೂತ್ಕೊಳ್ತಾನೆ. ಹಾಗೆ ಸುತ್ತಲ ವಾತಾವರಣವನ್ನ ಗಮನಿಸ್ತಾ ಇದ್ದಾನೆ. ಆತನ ಪಕ್ಕದಲ್ಲೇ ಏನಿತ್ತು? ಕೊಳ ಇತ್ತು. ಆ ಕೊಳದಲ್ಲಿ ಏನಿತ್ತು? ನೈದಿಲು ಕೊಳಂಗಳಂ ನೋಡುತ್ತಮ್ಮಿಗೆ ಬಳಲುವ ಆ ಚಕೋರಂಗಳಂ ಕಾಣುತ್ತಂ ರಸಫಲಂಗಳನ್ ಅರಸುತ ಇರ್ಪ ಶುಕನಿಕರಮಂ ಹೊಸ ಪೂವನ್ ಎಳಸಿರ್ಪ ಮಧುಕರ ಪ್ರಕರಮಂ ನೋಡುತ್ತ ಕೊಂಡಾಡುತ್ತ ಇರ್ದನ್. ಆತ ಹೋಗಿ ಸಿಂಹಾಸನದ ಮೇಲೆ ಕೂತ್ಕೊಂಡ ತಕ್ಷಣ ಆತನಿಗೆ ಸುತ್ತನ ವಾತಾವರಣ ಯಾವ ರೀತಿ ಕಾಣಿಸ್ತು ಅಂತ ಹೇಳಿದ್ರೆ, ಕೊಳದಲ್ಲಿ ನೈದಿಲೆಗಳು ನಾಚಿ ಮುಖವನ್ನ ಮುಚ್ಕೊಂಡ್ಬಿಟ್ಟಿದೆ. ಅಂದ್ರೆ ಮುದುಡಿದ ನೈದೆಲೆಗಳು ಆ ಒಂದು ಕೊಳದಲ್ಲಿ ಇತ್ತು. ಅಂದ್ರೆ ಆ ನೈದೆಲೆಗಳು ಹೇಗೆ ಮುದುಡ್ಕೊಂಡ್ಬಿಟ್ಟಿದಾವೋ ಅದೇ ರೀತಿ ಇಲ್ಲಿ ಸೌಂದರ್ಯ ಪೆರುಮಾಳ್ ಕೂಡ ನಾಚಿಕೆಯಿಂದ ಮುದುಡಿ ಹೋಗಿದ್ದಾನೆ. ಹಾಗೆಯೇ ಅಲ್ಲಿ ಚಕೋರ ಪಕ್ಷಿಗಳು ಇತ್ತು. ಆ ಚಕೋರ ಪಕ್ಷಿಗಳಲ್ಲಿ ಒಂದು ಪಕ್ಷಿ ಎಲ್ಲೋ ಹೋಗ್ಬಿಟ್ಟಿದೆ, ಆದ್ರೆ ಇನ್ನೊಂದು ಪಕ್ಷಿ ತನ್ನ ಇನಿಯನ ಆಗಮನಕ್ಕಾಗಿ ವಿರಹ ವೇದನೆಯಲ್ಲಿ ಕಾಯ್ತಾ ಇದೆ. ಇಲ್ಲಿ ಯಾವ ರೀತಿ ಒಂದು ಚಕೋರ ಪಕ್ಷಿ ಇನ್ನೊಂದು ಚಕೋರ ಪಕ್ಷಿ ಬರ್ಲಿ ಅಂತ ಕಾಯ್ತಾ ಇದೆಯೋ ವಿರಹ ವೇದನೆಯಿಂದ, ಅದೇ ರೀತಿ ಸೌಂದರ್ಯ ಪೆರುಮಾಳ್ ಕೂಡ ಈಗ ಏಕಾಂಗಿಯಾಗಿ ನನ್ನ ಜೊತೆಗಾರ್ತಿ ಯಾವಾಗ ಬರ್ತಾಳೋ, ಯಾವಾಗ ನಾನು ನನ್ನ ಜೀವನವನ್ನ ನಡೆಸ್ತೇನೋ ಅಂತ ಹೇಳಿ ಆತ ಇಲ್ಲಿ ತುಂಬಾ ಉತ್ಸುಕನಾಗಿ ಆ ಚಕೋರ ಪಕ್ಷಿ ಕಾಯೋ ರೀತಿ ಇವನು ಕೂಡ ಕಾಯ್ತಾ ಇದ್ದಾನೆ. ಇನ್ನ ಮತ್ತೊಂದು ಕಡೆ ರಸಫಲಂಗಳನ್ನ ಅರಸುತ ಇರ್ಪ ಶುಕನಿಕರಂ, ಇನ್ನೊಂದು ಕಡೆ ಒಂದೇ ಒಂದು ಗಿಳಿ ಕಾಯ್ತಾ ಇದೆ. ಇನ್ನೊಂದು ಗಿಳಿ, ಆ ಗಿಳಿ ಜೊತೆ ಇರ್ತಕ್ಕಂತಹ ಮತ್ತೊಂದು ಗಿಳಿ ರುಚಿಯಾದಂತಹ ಹಣ್ಣುಗಳನ್ನ ತರೋದಕ್ಕೆ ಅಂತ ಹೇಳಿ ಹೋಗಿದೆ, ಆಹಾರವನ್ನ ಹುಡುಕೊಂಡು ಬರೋದಕ್ಕೆ ಅಂತ ಹೇಳಿ ಹೋಗಿದೆ. ಇಲ್ಲೂ ಕೂಡ ಅಷ್ಟೇ, ಆ ಗಿಳಿ ಏಕಾಂಗಿಯಾಗಿ ತನ್ನ ಜೊತೆಗಾರನನ್ನ ಕಾಯ್ತಾ ಕುಳಿತಿದೆ. ಅದೇ ರೀತಿ ಇಲ್ಲಿ ಸೌಂದರ್ಯ ಪೆರುಮಾಳ್ ಕೂಡ ತನ್ನ ರಾಣಿಯರಿಗಾಗಿ ಆತ ಕಾಯ್ತಾ ಕೂತಿದ್ದಾನೆ. ಅಷ್ಟೇ ಅಲ್ಲ, ಅಲ್ಲಿದ್ದಂತಹ ಗಿಡಗಳೇನಿತ್ತಲ್ವ, ಗಿಡದಲ್ಲಿ ಬಿಟ್ಟಿರ್ತಕ್ಕಂಥ ಹೂವು ಹೊಸ ಪೂವನ್ ಎಳಸಿರ್ಪ ಮಧುಕರ ಪ್ರಕರಮಂ ನೋಡುತ್ತಾ, ಹಾಗೆ ಆ ಬನದಲ್ಲಿ ಹೊಸದಾಗಿ ಅರಳಿರ್ತಕ್ಕಂಥ ಹೂವುಗಳಿತ್ತು, ಗಿಡದಲ್ಲಿ ಬಿಟ್ಟಂತ ಹೂವುಗಳು. ಆ ಹೂವು ಉತ್ತಮವಾದಂತಹ ಸುವಾಸನೆಯನ್ನ ಬೀರ್ತಾ ಇದ್ವು. ಆ ಹೂವಿನ ಅಂದಕ್ಕೆ ಆಕರ್ಷಿತರಾಗಿ ಹಲವಾರು ದುಂಬಿಗಳು ಅಲ್ಲಿ ಬಂದ್ಬಿಟ್ಟಿದೆ. ಆ ದುಂಬಿಗಳು ಹೂವಿನ ಮೇಲೆ ಕುತ್ಕೊಂಡು ಮಕರಂದವನ್ನ ಹೀರ್ತಾ ಇದೆ. ಅದೇ ರೀತಿ ಇಲ್ಲಿ ಸೌಂದರ್ಯ ಪೆರುಮಾಳ್, ನಾನು ಯಾವಾಗ ನನ್ನ ಸಂಸಾರ ಜೀವನವನ್ನ ಶುರು ಮಾಡ್ತೇನೆ, ನಾನು ಯಾವಾಗ ಈ ಪಕ್ಷಿಗಳಂತೆ, ಈ ಗಿಳಿಗಳಂತೆ, ಈ ದುಂಬಿಯಂತೆ ಸಂತೋಷವಾಗಿರ್ತೇನೆ ಅಂತ ಹೇಳಿ ಆತ ಯೋಚನೆಯನ್ನ ಮಾಡ್ತಾ ಇದ್ದಾನೆ. ಸುಂದರವಾದ ಪ್ರಕೃತಿಯನ್ನ
ಹೊಗಳ್ತಾ ಇದ್ದಾನೆ, ಕೊಂಡಾಡ್ತಾ ಇದ್ದಾನೆ. ಆ ವನದೊಳಗೆ ಆಡಿಸುತ್ತಾ ಪಾಡಿಸುತ್ತಾ ಅಂದ್ರೆ ತನಗೆ ಹೊತ್ತು ಕಳಿಬೇಕಲ್ವಾ, ಹಾಗಾಗಿ ಹಾಡನ್ನ ಹಾಡ್ತಾ ಅಲ್ಲಿರ್ತಕ್ಕಂಥ ಸೌಂದರ್ಯವನ್ನ ಸವಿತಾ ತನ್ನ ಪಾಡಿಗೆ ತಾನು ಇರ್ತಾನೆ. ಆ ವನದೊಳಗೆ ಇಂತು ಮುದಿದ ನಲಿವುತ ಅರಸು ಮಗನ್ ಒಪ್ಪಿದಂ ಸಂತತಂ ವನದೊಳಗೆ ಸುಕುಮಾರನ್ ಒಪ್ಪಿದನ್. ಈ ರೀತಿ ನರಸಿಂಗಮೊನೆ, ಅರಸನ ಮಗನಾದಂತಹ ನರಸಿಂಗಮೊನೆ, ಆತನ ಮದುವೆಗಾಗಿ ಒಂದು ಶುಭ ಮುಹೂರ್ತ ಬರ್ಲಿ ಅಂತ ಹೇಳಿ ಅಲ್ಲಿ ತನಕ ಆತ ಆ ಮಣಬಂದ ಪುತ್ತೂರಿನ ಬನದ ಒಳಗಡೆ ಇದ್ದಾನೆ. ಆ ಬನದ ಒಳಗಡೆ ಇದ್ಬಿಟ್ಟು ಆ ಬನದ ಸೌಂದರ್ಯವನ್ನ ಅನುಭವಿಸ್ತಾ ಇದ್ದಾನೆ. ಜೊತೆಗೆ ಅಲ್ಲಿರ್ತಕ್ಕಂತಹ ಒಂದು ಪರಿಸ್ಥಿತಿಯನ್ನ ತನ್ನ ಜೀವನಕ್ಕೆ ಹೋಲಿಕೆಯನ್ನ ಮಾಡಿಕೊಂಡು ಆತ ಸಂತೋಷವಾಗಿ ಕಾಲವನ್ನ ಕಳೀತಾ ಇದ್ದಾನೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ನನ್ನ ಮದುವೆ ಆಗುತ್ತೆ ಅನ್ನೋ ಒಂದು ಸಂತೋಷದಲ್ಲಿ ಆತ ಇದ್ದಾನೆ. ಈ ರೀತಿ ವಿವಾಹಕ್ಕೆ ಯಾವ ರೀತಿ ಸಿದ್ಧನಾಗ್ಬೇಕೋ ಆ ಎಲ್ಲಾ ಸಿದ್ಧತೆಗಳಿಂದ ಇಲ್ಲಿ ಸೌಂದರ ಪೆರುಮಾಳ್ ಮಣಮಂದ ಪುತ್ತೂರಿಗೆ ಆಗಮಿಸಿದ್ದಾನೆ. ವಿವಾಹ ತತ್ಪರನಾಗಿ ನಂಬಿಯಣ್ಣ ವನದ ಒಳಗೆ ಇರಲ್ ಇತ್ತಲ್ ಕೈಲಾಸಪುರದ ಅರಮನೆಯಲ್ ಅಪರಿಮಿತ ಪರಿವಾರನಾಗಿ ವಿರೂಪಾಕ್ಷನ್ ಇರ್ತು ಗಿರಿಜೆಗೆ ಇಂತೆಂದಂ. ಈ ರೀತಿ ವಿವಾಹ ಅನ್ನೋ ಸಂತೋಷದಲ್ಲಿ ಯಾರಿದ್ದಾರೆ? ಸೌಂದರ ಪೆರುಮಾಳ್ ಅಥವಾ ನಂಬಿಯಣ್ಣ ಇದ್ದಾನೆ. ಆದರೆ ಇತ್ತ ಕೈಲಾಸಪುರದಲ್ಲಿ, ಇತ್ತ ಕೈಲಾಸದ ಅರಮನೆಯಲ್ಲಿ ಏನಾಗ್ತಾ ಇದೆ? ಅಪರಿತ ಪರಿವಾರನಾಗಿರ್ತಕ್ಕಂಥ ಅಂದ್ರೆ ಒಂದು ದೊಡ್ಡ ಶಿವಗಣವನ್ನ ಹೊಂದಿರ್ತಕ್ಕಂತಹ ವಿರೂಪಾಕ್ಷ ಏನಿದ್ದಾನಲ್ವಾ, ಶಿವ ಇದನ್ನೆಲ್ಲ ಕೈಲಾಸದಲ್ಲಿ ಇದ್ಕೊಂಡೇ ನೋಡ್ತಾ ಇದ್ದಾನೆ. ನೋಡ್ತಾ ತನ್ನ ಹೆಂಡತಿಯಾದಂತಹ ಗಿರಿಜೆಗೆ ಏನಂತ ಹೇಳ್ತಾ ಇದ್ದಾನೆ? ದೇವಿ ಕೇಳು, ನಮ್ಮ ಪುತ್ರನಾದಂತಹ ಪುಷ್ಪದತ್ತ ಏನಿದ್ದಾನಲ್ವಾ, ಅಂದ್ರೆ ನಾವು ಕೈಲಾಸದಿಂದ ಕಳಿಸಿದಂತಹ ಪುಷ್ಪದತ್ತ ನರಲೋಕದಲ್ಲಿ ಹುಟ್ಟಿದ್ದಾನೆ. ಭೂಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ನಾಮನಾಗಿ, ಆತನಿಗೆ ಏನ್ ಹೆಸರು ಬಂದಿದೆ? ಭೂಲೋಕದಲ್ಲಿ ನಂಬಿಯಣ್ಣ ಅನ್ನೋ ಒಂದು ಹೆಸರು ಬಂದಿದೆ ನಾಮನಾಗಿ. ಸಂಸಾರದಿ ಕೆಟ್ಟು ಹೋಗಲ್ ಅನ್ನುವಾಗಿ, ಆತ ಸಂಸಾರ ಜೀವನದಲ್ಲಿ ಕೆಟ್ಟು ಹೋಗಲು ಸಿದ್ಧನಾಗಿದ್ದಾನೆ, ಅಥವಾ ಲೌಕಿಕ ಜೀವನದಲ್ಲಿ ಬೀಳೋದಕ್ಕೆ ಆತ ಸಿದ್ಧನಾಗಿದ್ದಾನೆ. ಆತಂಗೆ ಮುನ್ನ ಇತ್ತ ನಂಬುಗೆಯ ಬೆಂಬಳಿಕೊಂಡು ಹೋಗಿ ಮರ್ತ್ಯದೋಳ್ ತೊತ್ತುಕೊಂಡು ನಾವು ಕಳುಪಿದ ನಿಮ್ಮ ಇಬ್ಬರು ವೃದ್ಧ ಕನ್ನಿಕೆಯರು ಚೋಳ ದೇಶದ ತಿರುವಾರೂರೊಳಂ ತಿರುವತ್ತಿ ಊರೊಳಂ ಪರವೆ ಸಂಕಿಲಿಗಳೆಂಬ ನಾಮದಿಂದ ಜನಿಸಿರ್ದಪ್ಪರ್. ಏನ್ ಹೇಳ್ತಿದ್ದಾನೆ? ನಾವು ಕಳಿಸಿದಂತಹ ನಮ್ಮ ರುದ್ರಗಣ ಸದಸ್ಯ ಏನಿದಾನಲ್ವಾ, ಆತ ಭೂಲೋಕದಲ್ಲಿ ಸಾಂಸಾರಿಕ ಜೀವನದಲ್ಲಿ ಕೆಟ್ಟು ಹೋಗಲು ಸಿದ್ಧನಾಗ್ಬಿಟ್ಟಿದ್ದಾನೆ. ನಾವು ಈಗಲೇ ಹೋಗ್ಬೇಕು ಭೂಲೋಕಕ್ಕೆ. ಆತನಿಗೆ ಕೊಟ್ಟಿರ್ತಕ್ಕಂತಹ ಮಾತನ್ನ ಉಳಿಸ್ಕೋಬೇಕು. ಏನ್ ಕೊಟ್ಟಿರ್ತಾನೆ ಮಾತು? ಇಲ್ಲಿ ಪುಷ್ಪದತ್ತ ಭೂಲೋಕಕ್ಕೆ ಬರೋದಕ್ಕಿಂತ ಮುಂಚೆ ಹೇಳಿರ್ತಾನೆ, ಭೂಲೋಕದ ಲೌಕಿಕ ಜೀವನದಲ್ಲಿ ನಾನು ನಿನ್ನ ಮರೆತು ಬಿಡ್ತೇನೆ, ಬೇಡ ನಾನು ಹೋಗೋದಿಲ್ಲ ಭೂಲೋಕಕ್ಕೆ ಅಂದಾಗ ಶಿವ ಏನ್ ಹೇಳಿರ್ತಾನೆ? ಇಲ್ಲ, ಅಂತ ಸಂದರ್ಭ ಬಂದ್ರೆ ನಾನೇ ನಿನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿರ್ತಾನಲ್ವಾ. ಹಾಗಾಗಿ ಇಲ್ಲಿ ಶಿವ ಗಿರಿಜಿಗೆ ಏನ್ ಹೇಳ್ತಿದ್ದಾನೆ? ನಾನು ಈಗಲೇ ಹೋಗ್ಬೇಕು. ಆತನಿಗೆ ಕೊಟ್ಟ ನಂಬುಗೆಯಂತೆ, ಅಂದ್ರೆ ಆತನಿಗೆ ಕೊಟ್ಟ ಮಾತಿನಂತೆ ನಾನು ಭೂಲೋಕಕ್ಕೆ ಹೋಗಿ ನಾವು ಕಳಿಸಿದಂತಹ ಇಬ್ಬರು ರುದ್ರ ಕನ್ನಿಕೆಯರಿದ್ದಾರಲ್ಲ, ಪರವೆ ಮತ್ತೆ ಸಂಕಿಲಿ, ಅವರು ಚೋಳ ದೇಶದ ಊರುಗಳಾದಂತಹ ತಿರುವಾರೂರು ಮತ್ತೆ ತಿರುವತ್ತಿಯೂರಿನಲ್ಲಿ ಇದ್ದಾರೆ. ಮಂದಿರನ್ ಆತನೋಳ್ ನೆರಪಿ, ನಾವು ಈಗ್ಲೇನೆ ಭೂಲೋಕಕ್ಕೆ ಹೋಗಿ ಅವರ ಜೊತೆ ಇವರಿಬ್ಬರನ್ನ ಸೇರಿಸ್ಬೇಕು. ಈ ರೀತಿ ಭೂಲೋಕಕ್ಕೆ ಹೋಗಿ ನಂಬಿಯಣ್ಣನಿಗೆ ಕೊಟ್ಟಿರ್ತಕ್ಕಂತಹ ಮಾತನ್ನ ಉಳಿಸ್ಕೋಬೇಕು ಅಂತ ಹೇಳಿ ಶಿವ ತನ್ನ ಹೆಂಡತಿಯರ ಜೊತೆ ಮಾತಾಡ್ತಾ ಇರ್ತಾನೆ. ಇಲ್ಲಿ ಶಿವ ಭೂಲೋಕಕ್ಕೆ ಯಾವ ರೀತಿ ಹೋದ, ಅಲ್ಲಿ ತನ್ನ ನಂಬಿಕೆಯನ್ನ ಯಾವ ರೀತಿ ಉಳಿಸ್ಕೊಂಡ ಮುಂತಾದ ವಿಚಾರಗಳನ್ನ ಮುಂದಿನ ತರಗತಿಯಲ್ಲಿ ತಿಳಿಯೋಣ.